ತುಮಕೂರು ಆರ್ಟಿಒದಲ್ಲಿ ನಿಲ್ತಾ ಇಲ್ಲ ಅಧಿಕಾರಿಗಳ ಕಳ್ಳಾಟ. ವರದಿ ಮಾಡಿದ್ರೂ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು. ಎಸ್, ನಿಮ್ಮ ಪ್ರಜಾಶಕ್ತಿ ಟಿವಿ ತುಮಕೂರು ಆರ್ಟಿಒ ಕಚೇರಿಯಲ್ಲಿ ನಡೀತಾ ಇರುವ ಕಳ್ಳಾಟಗಳ ಬಗ್ಗೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸುತ್ತಾ ಬರ್ತಾ ಇದೆ. ಆರ್ಟಿಒ ಕಚೇರಿಯಲ್ಲಿ ದಲ್ಲಾಳಿಗಳ ದರ್ಬಾರ್, ಸಿಬ್ಬಂದಿಯ ಭ್ರಷ್ಟಾಚಾರ ಎಲ್ಲದರ ಬಗ್ಗೆಯೂ ಸಾಕ್ಷಿ ಸಮೇತ ವರದಿ ಮಾಡುವ ಕೆಲಸವನ್ನ ಮಾಡಿದೆ. ಆದರೆ ಏನೇ ಮಾಡಿದ್ರೂ ಇಲ್ಲಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಹೌದು, ಆರ್ಟಿಒ ಅಧಿಕಾರಿಗಳು ಮೊಂಡು ಬಿದ್ದಿದ್ದಾರೆ. ಹೀಗಾಗಿ ದಿನೇ ದಿನೇ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರಿಗಳ ಕಳ್ಳಾಟ ಹೆಚ್ಚಾಗ್ತಲೇ ಇದೆ. ಕಚೇರಿಗೆ ತಮ್ಮ ಕೆಲಸವನ್ನ ಮಾಡಿಸಿಕೊಳ್ಳಲು ಬರುವ ಸಾರ್ವಜನಿಕರಿಂದ ಹಣ ಕೀಳಲು ಮುಂದಾಗಿದ್ದಾರೆ. ಲೋಕ ಶಾಕ್ ಕೊಟ್ರೂ ಜಗ್ತಾ ಇಲ್ಲ, ಸಾಲು ಸಾಲು ವರದಿ ಮಾಡಿದ್ರೂ ಇವರ್ಯಾರು ಕ್ಯಾರ್ ಮಾಡ್ತಾ ಇಲ್ಲ. ಆರ್ಟಿಒ ಕಚೇರಿ ಈಗಾಗಲೇ ದಲ್ಲಾಳಿಗಳ ಕಚೇರಿಯಾಗಿ ಮಾರ್ಪಾಟಾಗಿದ್ದು, ಅಲ್ಲಿರುವ ಹಿರಿಯ ಅಧಿಕಾರಿಗಳು ಮಾತ್ರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇದರ ಜೊತೆಗೆ ಪ್ರತಿಯೊಂದು ಕೆಲಸಕ್ಕೂ ಸಾರ್ವಜನಿಕರಿಂದ ಲಂಚ ಪಡೆಯುವ ಕೆಲಸವಾಗ್ತಾ ಇದೆ. ಇಂದು ನಿಮ್ಮ ಪ್ರಜಾಶಕ್ತಿ ಟಿವಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ಸಾರ್ವಜನಿಕರಿಂದ ಹಣ ತೆಗೆದುಕೊಳ್ಳುವ ದೃಶ್ಯ ಸೆರೆಯಾಗಿದ್ದು, ಆರ್ಟಿಒ ಕಚೇರಿಯಲ್ಲಿ ಲಂಚ ಬಾಕತನ ನಡೀತಾ ಇರುವುದಕ್ಕೆ ಸಾಕ್ಷ್ಯ ಸಿಕ್ಕಂತಾಗಿದೆ. ಇನ್ನು ತಮ್ಮದೇ ಕಚೇರಿಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎವಿ ಪ್ರಸಾದ್ ಕಣ್ಮುಚ್ಚಿ ಕುಳಿತಿರುವುದನ್ನ ನೋಡಿದರೆ ಅವರಿಗೂ ಇಲ್ಲಿ ನಡೆಯುವ ಅವ್ಯವಹಾರದಲ್ಲಿ ಪಾಲಿದೆಯೇ ಎನ್ನುವ ಅನುಮಾನ ಮೂಡುವುದಕ್ಕೆ ಶುರುವಾಗಿದೆ. ಇನ್ನಾದರೂ ಸಾರಿಗೆಯ ಇಲಾಖೆಯ ಹಿರಿಯ ಅಧಿಕಾರಿಗಳು ತುಮಕೂರಿನ ಆರ್ಟಿಒ ಕಚೇರಿಯಲ್ಲಿ ನಡೀತಾ ಇರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಗಮನ ಹರಿಸಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.